要门票的，我会跟大家一起走到入口的地方，大家记得门票。 Hello, welcome to Working Mom Taiwan channel. ಬನ್ನಿ ಡೇ 2 ಆಫ್ ಒಕಿನಾವಾ ಜಪಾನ್ ಟ್ರಿಪ್ ಹೇಗಿತ್ತು ಅಂತ ನೋಡೋಣ. 1.5 year old ಮಗು ಜೊತೆ ಟ್ರಾವೆಲ್ ಮಾಡ್ತಿದ್ರಿಂದ ಜಾಸ್ತಿ ಹಸಲ್ ಬಸಲ್ ಬೇಡ ಅಂತ ಕೇಲುಕ್ ಅವರ ಡೇ 2 ಟ್ರಿಪ್ ಬುಕ್ ಮಾಡಿಕೊಂಡು ನಮ್ಮ ಡೇ 2 ಆಫ್ ಒಕಿನಾವಾ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ಚಟಾನ್ ಸ್ಪಾ ಆ್ಯಂಡ್ ರೆಸಾರ್ಟಿಂದ ಸ್ಟಾರ್ಟ್ ಮಾಡಿದ ನಮ್ಮ ಇವತ್ತಿನ ಜರ್ನಿ ಫಸ್ಟ್ ಮುಟ್ಟಿದ್ದೆ ಕೇಪ್ ಮಂಜಾಮೋ. ಕೇಪ್ ಮಂಜಾಮೋ ಹೆಸರನ್ನ 18ನೇ ಸೆಂಚುರಿನಲ್ಲಿ ರಾಯ್ಕೋ ಕಿಂಗ್ ಶೊಕೆ ಅನ್ನೋರು ನಾಮಕರಣ ಮಾಡಿದ್ದು. ಬೇಸಿಕಲಿ ಇದರ ಮೀನಿಂಗ್ ಏನಂದರೆ 10,000 ಜನ ಕೂರ್ಬೋದಾದಂಥ ಜಾಗ ಅಂತ. ಅಮೆರಿಕನ್ ವಿಲೇಜ್ ಇಂದ 30 minutes ಟ್ರಾವೆಲ್ ಡಿಸ್ಟೆನ್ಸ್ ದೂರದಲ್ಲಿ ಇರೋ ಕೇಪ್ ಮಂಜಾಮೋ ಇದರ ಸಿನಿಕ್ ರಾಕ್ ಫಾರ್ಮೇಷನ್ಗೆ ತುಂಬಾ ಫೇಮಸ್. ಮೇನ್ಲಿ ಆನೆ ಮುಖ ರಿಸೆಂಬಲ್ ಮಾಡೋ ರಾಕ್ ಫಾರ್ಮೇಷನ್, ಆ ಟರ್ಕಾಯ್ಸ್ ಕಲರ್ ಓಷನ್ ವ್ಯೂ ಜೊತೆ ತುಂಬಾ ಅದ್ಭುತವಾಗಿರುತ್ತೆ ನೋಡೋಕ್ಕೆ. ಎಕ್ಸಾಕ್ಟಾಗಿ ನೋಡಿದರೆ ಆನೆ ಸೊಂಡ್ಲು ನೀರಿನಲ್ಲಿ ಡಿಪ್ ಮಾಡಿರೋ ಥರ ಕಾಣುತ್ತೆ. ಇಲ್ಲಿ ಈಸ್ಟ್ ಚೈನಾ ಸೀ ಮೇಲೆ ಸನ್ಸೆಟ್ ನೋಡಲಿಕ್ಕೆ ತುಂಬ ಲೋಕಲೈಟ್ಸ್ ಜನ ಹಾಗೂ ಟೂರಿಸ್ಟ್ ಬರ್ತಾರೆ. ಫೋಟೋಗ್ರಾಫರ್ಸ್ಗಂತೂ ಇದೊಂದು ಬಕೆಟ್ ಲಿಸ್ಟ್ ಜಾಗ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿನ ಒಂದೊಂದು ಕ್ಲಿಫ್ ಕೂಡ ಒಂದೊಂದು ಡ್ರಮ್ಯಾಟಿಕ್ ಸಿನಿಕ್ ವ್ಯೂನ ತೋರಿಸುತ್ತೆ. ಈ ಜಾಗ ಸೂಪರ್ ವೆಲ್ ಮೇಂಟೈನ್ಡ್ ಹಾಗೂ ಇಲ್ಲಿನ ಅಬ್ಸರ್ವೇಟ್ರಿ ಎಲ್ಲ ಏಜ್ ಗ್ರೂಪ್ ಹಾಗೂ ವೀಲ್ಚೇರಿಂದ ಈಸಿಲಿ ಆಕ್ಸೆಸಿಬಲ್ ಇದೆ. ಜಾಗ ಎಲ್ಲ ನೋಡಿ ಲೈಟಾಗಿ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಕೌರಿ ಐಲ್ಯಾಂಡ್ ಅನ್ನೋ ಜಾಗಕ್ಕೆ. ಇದರ ರೋಡ್ ವ್ಯೂ ಸುತ್ತಮುತ್ತಲೂ ಬೀಚ್ ವ್ಯೂಸಿಂದ ತುಂಬಿದ್ರಿಂದ ಆ ಟರ್ಕಾಯ್ಸ್ ವಾಟರ್ ನೋಡೋಕ್ಕೆ ಕಣ್ಗೆ ತುಂಬಾ ಅದ್ಭುತವಾಗಿತ್ತು. ಈ ಕೌರಿ ಐಲ್ಯಾಂಡ್ ಹೋಗೋ ರೋಡ್ವೇ ಬೇಸಿಕಲಿ 1960 ಮೀಟರ್ ಉದ್ದ ಇದೆ. ಇದು ಕೌರಿ ಐಲ್ಯಾಂಡ್ನ ಒಕಿನಾವಾ ಮೇನ್ ಐಲ್ಯಾಂಡ್ ಜೊತೆ ಕನೆಕ್ಟ್ ಮಾಡುತ್ತೆ. ಕೌರಿ ಐಲ್ಯಾಂಡ್ನ ನಾರ್ತ್ ಟಿಪ್ಪಲ್ಲಿ ಒಂದು ಹಾರ್ಟ್ ಶೇಪಿನ ರಾಕ್ ಫಾರ್ಮೇಷನ್ ಇದೆ. ಈ ಜಾಗ ಇಲ್ಲಿಗೆ ಆಲ್ಮೋಸ್ಟ್ ಬರೋ ಕಪಲ್ಸ್ನ ಫೇವ್ರೆಟ್ ಫೋಟೋಗ್ರಾಫಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ನಾಗ್ಜಿನ್ ಕ್ಯಾಸಲ್ ರೂಯಿನ್ಸ್ ಅನ್ನೋ ಒಂದು ಜಾಗ ಕೂಡ ತುಂಬ ಹತ್ರ ಇದೆ. ಬೇಸಿಕಲಿ ನಾವು ಟೂರ್ ಪ್ಯಾಕೇಜ್ ಚೂಸ್ ಮಾಡಿದ್ರಿಂದ ನಾವು ಈ ಕ್ಯಾಸಲ್ ರೂಯಿನ್ಸ್ನ ವಿಸಿಟ್ ಮಾಡಲಿಕ್ಕಾಗಿಲ್ಲ. ಬಟ್ ನಿಮಗೆ ಟೈಮ್ ಇದ್ದರೆ ಯು ಕ್ಯಾನ್ ಕನ್ಸಿಡರ್ ಟು ವಿಸಿಟ್. ಕೌರಿ ಐಲ್ಯಾಂಡ್ನ ಬ್ಯೂಟಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಪಿಕ್ಚರ್ಸ್ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಒಳ್ಳೆ ಮೆಮೊರೀಸ್ ಆಯಿತು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ನಮ್ಮ ಇವತ್ತಿನ ಮೋಸ್ಟ್ ಜಾಗ, ಅದೇ ಒಕಿನಾವಾದ ಫೇಮಸ್ ಅಕ್ವೇರಿಯಂ. ಇದು ಜಪಾನಿನ ಮೋಸ್ಟ್ ಫೇಮಸ್ ಅಕ್ವೇರಿಯಂ ಹಾಗೂ ಇದು ಲೊಕೇಟ್ ಆಗಿರೋದು ಮೊಟೊಬು ಓಷನ್ ಎಕ್ಸ್ಪೋ ಪಾರ್ಕ್ ಅನ್ನೋ ಒಂದು ಜಾಗದಲ್ಲಿ. ಇದು ನಾರ್ತ್ ಒಕಿನಾವಾನಲ್ಲಿ ಸಿಚುವೇಟ್ ಆಗಿದೆ. ಅಕ್ವೇರಿಯಂನ ರೀಚ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಮಳೆರಾಯ ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ಸೊ ರೈನ್ ಕೋಟ್ಸ್ ಎಲ್ಲ ಹಾಕ್ಕೊಂಡು ಒಕಿನಾವಾ ಅಕ್ವೇರಿಯಂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟು. ಈ ಅಕ್ವೇರಿಯಂನ ಸ್ಪೆಷಾಲಿಟಿ ಏನಿದೆ ಅಂತ ನೋಡೋಣ. ಇಲ್ಲಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ ಕುರೋಶಿಯೋ ಸೀ ಟ್ಯಾಂಕ್ ಅಂತ ಒಂದಿದೆ. ಇದು ಬೇಸಿಕಲಿ ಜಗತ್ತಿನ ಲಾರ್ಜೆಸ್ಟ್ ಅಕ್ವೇರಿಯಂ ಟ್ಯಾಂಕ್ ವಿತ್ ಜಯಂಟ್ ವೇಲ್, ಶಾರ್ಕ್, ಮಂತಾರೆ ಹಾಗೂ ಹಲವಾರು ಲಾರ್ಜ್ ಫಿಶಸ್ಸಿಂದ ತುಂಬಿದೆ. ಇದರ ಹೈಟ್ ಬೇಸಿಕಲಿ 8.2 ಮೀಟರ್ ಹೈಟ್ ಹಾಗೂ 22.5 ಮೀಟರ್ ವೈಡ್ ವಿಂಡೋ ಅಂತೂ ಪಿಕ್ಚರ್ ಪರ್ಫೆಕ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ 700ಕ್ಕೂ ಹೆಚ್ಚು ಸ್ಪೀಶೀಸ್ ಹಾಗೂ 40,000ಕ್ಕಿಂತ ವೆರೈಟಿ ಮೆರೈನ್ ಕ್ರೀಚರ್ಸ್ ಮತ್ತು ಕೋರಲ್ ರೀಫ್ಸ್, ಡೀಪ್ ಸಿ ಕ್ರೀಚರ್ಸ್ ಅಂದರೆ ಬೇಸಿಕಲಿ ಸಮುದ್ರದ ಭಾರಿ ಆಳದಲ್ಲಿ ಸಿಗೋ ಫಿಶಸ್ ಹಾಗೂ ಕ್ರೀಚರ್ಸ್ ಮತ್ತು ಟ್ರಾಪಿಕಲ್ ಫಿಶಸ್ ಎಲ್ಲ ನೋಡ್ಬೋದು. ಇಲ್ಲಿ ಇಂಟರ್ಯಾಕ್ಟಿವ್ ಇಂಡೋರ್ ಹಾಗೂ ಔಟ್ಡೋರ್ ಸೆಷನ್ಸ್ ಕೂಡ ಇರುತ್ತೆ. ಬೇಸಿಕಲಿ ಡಾಲ್ಫಿನ್ ಶೋಸ್. ಮೇನ್ ಸ್ಪೆಷಾಲಿಟಿ ಏನಂದರೆ ಸೀ ಟರ್ಟಲ್, ಮಂತಾರೆ ಪೂಲ್ನ ಔಟ್ಡೋರಲ್ಲಿ ಮಾಡಿದ್ದಾರೆ. ಸೊ ಬೇಸಿಕಲಿ ನಾವು ತುಂಬ ಹತ್ರದಿಂದ ಅದನ್ನು ನೋಡಿ ಲೈಕ್ ಅದರ ಬಿಹೇವಿಯರ್ನ ಒಬ್ಸರ್ವ್ ಮಾಡ್ಬೋದು. ಮಕ್ಕಳಿಗಂತೂ ಇದೊಂಥರ ಬೇಸಿಕ್ ಎಕ್ಸೈಟೆಡ್ ಎಜುಕೇಷ್ನಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಇಲ್ಲಿ ಸ್ಟಾರ್ ಫಿಶ್, ಸೀ ಕುಕುಂಬರ್ಸ್ ಹಾಗೂ ಇನ್ನೂ ಕೆಲವು ಸಿ ಕ್ರೀಚರ್ಸ್ನ ಟಚ್ ಎಕ್ಸ್ಪೀರಿಯನ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಬೇಸಿಕಲಿ ಇದೊಂಥರ ಮಕ್ಕಳು ಹಾಗೂ ಫ್ಯಾಮಿಲೀಸ್ ಜೊತೆ ಒಳ್ಳೆ ಮೆಮೊರೀಸ್ ಕ್ಯಾಪ್ಚರ್ ಮಾಡ್ಬೋದಾದಂಥ ಓಷನ್ ಎಕ್ಸ್ಪೀರಿಯನ್ಸ್.
ಸಂಜೆ 6 ಗಂಟೆ ಹತ್ತತ್ರ ಸನ್ಸೆಟ್ ನೋಡಿಕೊಂಡು ವಾಪಸ್ ನಾವು ರಿಟರ್ನ್ ಆಗಿದ್ದೆ ರೆಸಾರ್ಟಿಗೆ. ಸೊ ಬೇಸಿಕಲಿ ಬೆಳಿಗ್ಗೆ 8:30 6 ಗಂಟೆ ತನಕ ಚೆನ್ನಾಗಿ ಒಕಿನಾವಾ ನಾರ್ತನ್ ಏರಿಯಾನ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ನಾವು ಅಮೆರಿಕನ್ ವಿಲೇಜ್ಗೆ ಹೋಗಿ ಊಟ ಮಾಡಿ ಸೊ ರೆಸಾರ್ಟಿನ ಪೂಲ್ನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಇವತ್ತಿನ ದಿವಸನ ಕನ್ಕ್ಲೂಡ್ ಮಾಡಿದ್ವಿ. ಹೋಪ್ ಇವತ್ತಿನ ಡೇ 2 ಆಫ್ ಒಕಿನಾವಾ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ಸಿ ಯು ಆಲ್ ಇನ್ ಡೇ 3 ಆಫ್ ಒಕಿನಾವಾ ಎಕ್ಸ್ಪ್ಲೋರೇಷನ್. ಬಾಯ್.